ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಿಮ್ಮೆಲ್ಲರ ಕಮೆಂಟ್ ನೋಡಿ ನನಗೆ ತುಂಬಾ ಸಂತೋಷ ಆಯಿತು. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 50,000 ಸಬ್ಸ್ಕ್ರೈಬರ್ಸ್ ರೀಚ್ ಆಗೋಣ, ಓಕೆನಾ? ಸೊ ಇದು ಬರ್ತಡೇ ನೆಕ್ಸ್ಟ್ ಡೇ ಅತ್ತೆ ಮಾವೆಲ್ಲ ಉಳ್ಕೊಂಡಿದ್ರು. ಜೊತೆಗೆ ಅತ್ತೆ ಊರಿಂದ ಬರಬೇಕಿದ್ರೆ ಪೇಟೆಯಿಂದ ನೆಲ್ಲಿಕಾಯಿ ತೊಗೊಬಂದಿದ್ರು. ನಾನು ಇದರಿಂದ ರುಚಿಯಾಗಿ ಉಪ್ಪಿನಕಾಯಿ ಮಾಡೋಣ ಅಂತ ತಯಾರು ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಇಡ್ಲಿ ಹೇಗೆ ಬೇಯಿಸ್ತೀವೋ ಆ ಥರ ನೆಲ್ಲಿಕಾಯಿನ ಬೇಯಿಸ್ಕೊಂಡಿದ್ದೀನಿ. ಇದನ್ನು ಹೋಳು ಮಾಡ್ಕೊಳ್ತೀನಿ. ಹಾಗೆ ಮಸಾಲೆಗೆ ಒಣಮೆಣಸು, ಸಾಸಿವೆ, ಮೆಂತೆ, ಇಂಗು ಇಷ್ಟು ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಾಸಿವೆ 1 ಚಮಚ ಬಳಸಿದ್ರೆ ಅದಕ್ಕೊಂದು 1/4 ಚಮಚ ಆಗುವಷ್ಟು ಮೆಂತೆ, ಆ ಥರ ಅಳತೆಯಲ್ಲಿ. ಸೊ ಪುಡಿ ಮಾಡಿ ಇಟ್ಕೊಂಡೆ. ಆನಂತರ ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಎಲ್ಲ ಹಾಕ್ಕೊಂಡು ಎಣ್ಣೆ ಹಾಕಿ ಪುಡಿನ ಹಾಕಿ ಕಲಸಿ, ಜೊತೆಗೆ ಹೋಳುಗಳನ್ನು ಹಾಕಿ ಒಂದು ಸ್ವಲ್ಪ ನಿಂಬೆ ರಸ, ಉಪ್ಪು ಇಷ್ಟು ಹಾಕಿ ಕಲಸಿದ್ರೆ ಆಯಿತು, ಉಪ್ಪಿನಕಾಯಿ ರೆಡಿ. ಹಾಗೆ ಅನಗನ್ ಬರ್ತಡೆಗೆ ಏನೆಲ್ಲ ಗಿಫ್ಟ್ ಬಂದಿತ್ತು ಅನ್ನೋದನ್ನು ನಾವು ತೆಗೆದು ನೋಡಿದ್ವಿ. ಅದೇ ವಿಡಿಯೋನ ಇಲ್ಲೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಅದೊಂದು ಕ್ಯೂರಿಯಾಸಿಟಿ ಇರುತ್ತೆ ಮಕ್ಕಳಿಗೆ, ಬರ್ಡೇ ಗಿಫ್ಟ್ ಏನು ಅಂತೇಳಿ. ಸರಿ ಅಂತ ಅತ್ತೆ ಮಾವನೆಲ್ಲ ಇದ್ರಲ್ಲ ಅವ್ರ ಮುಂದೆ ತೆಗಿಯೋಣ ಅಂತ ಓಪನ್ ಮಾಡಿದ್ವಿ. ಸೊ ಇಲ್ಲಿ ಅತ್ತೆ ಹಿಡ್ಕೊಂಡಿರೋ ಡ್ರೆಸ್ಸು ಶ್ರುತಿ ಅವ್ರು ಕೊಟ್ಟಿರೋದು. ಮತ್ತು ಅವಳಿಗೆ ಕೆಲವೊಂದು ಈ ಸ್ಟೋರಿ ಬುಕ್ಕು, ಶ್ಲೋಕಗಳ ಬುಕ್ಕು ಅದೆಲ್ಲ ಬಂದಿತ್ತು. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಇವಾಗ ಕರೆಕ್ಟ್ ಟೈಮು ಮಕ್ಕಳಿಗೆ ಅದನ್ನೆಲ್ಲ ಹೇಳ್ಕೊಡೋದಕ್ಕೆ. ಮತ್ತು ಕಲರ್ಫುಲ್ ಆಗಿತ್ತು ಆ ಬುಕ್ಕು. ಸೊ ಅದನ್ನೇ ಇವ್ರು ತೆಗಿತಾ ಇದ್ದಾರೆ. ಅದು ನಮ್ಮ ನೇಬರ್ ಕೊಟ್ಟಿರೋದು. ಹಾಗೆ ನನ್ನ ಅಮ್ಮ ಡ್ರೆಸ್ ಕೊಟ್ಟಿದ್ದಾರೆ. ಅತ್ತೆ ಮಾವೆಲ್ಲ ಕಾಲ್ಗೆಜ್ಜೆ ಕೊಟ್ಟಿದ್ದಾರೆ. ಅನಂತ ಏನೋ ಆಟಿಕೆ ಕೊಟ್ಟಿದ್ದಾರೆ, ಅಂದರೆ ಈ ಕ್ಲೇ ಥರದ ಆಟಿಕೆ ಕೊಟ್ಟಿದ್ದಾನೆ. ಸೊ ಹೀಗೆ ಸುಮಾರಷ್ಟು ಗಿಫ್ಟೆಲ್ಲ ಬಂದಿತ್ತು. ಮಕ್ಕಳಿಗೆ ಬರ್ತಡೇಗೆ ಬಂದಿರೋ ಗಿಫ್ಟನ್ನು ನೋಡೋದಂತರ ತುಂಬಾ ಖುಷಿ ಇರುತ್ತೆ. ಸೊ ಹಾಗಾಗಿ ತೆಗೆದು ನೋಡ್ತಾ ಇದ್ದೀವಿ. ಅವಳಿಗೆ ಬುಕ್ಕು ಮತ್ತು ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸ್ಟೋರಿ ಬುಕ್ಕು ಆ ಥರದ್ದೆಲ್ಲ. ಕತೆ ಹೇಳು ಅಂತ ಕೂತ್ಕೊಳ್ತಾಳೆ. ಸೊ ಎಲ್ಲ ಕತೆ ಹೇಳಿದ್ದಾಯ್ತು, ಇವಾಗ ಮುಗಿದಿದೆ ಅದು. ಸೊ ಆದರೂ ಕೂಡ ಅಷ್ಟು ಬುಕ್ಸ್ ಎಲ್ಲ ತುಂಬ ಇಷ್ಟಪಡ್ತಾಳೆ ಅನಗ. ಹಾಗೆ ಅತ್ತೆ ಊರಿಂದ ಬರಬೇಕಿದ್ರೆ ಚಕ್ಲಿ ಹಿಟ್ಟು ಅಂತ ತೊಗೊಂಬಂದಿದ್ರು. ಈ ಅಕ್ಕಿ ಹಿಟ್ಟು ಹೇಗೆ ಸಿಗುತ್ತೋ ಅದೇ ಥರ ನಮ್ಮ ಕಡೆ ರೆಡಿಮೇಡಾಗಿ ಚಕ್ಲಿ ಹಿಟ್ಟು ಅಂತ ಪ್ಯಾಕೆಟೇ ಸಿಗುತ್ತೆ. ಅದನ್ನು ತೊಗೊಂಬಂದಿದ್ರು. ಸೊ ನಾವು ಚಕ್ಲಿ ಮಾಡೋಣ ಅಂತ ತಯಾರು ಮಾಡ್ಕೊಳ್ತಾ ಇದ್ದೀವಿ. ಅತ್ತೆ ಆಲ್ರೆಡಿ ಹಿಟ್ಟೆಲ್ಲ ಮಾಡಿ ಇಟ್ಕೊಂಡಿದ್ದಾರೆ. ಹೇಗೆ ಮಾಡಿದ್ರಿ ಅಂತ ಕೇಳಿದೆ ನಾನು. ಅವರು ಫಸ್ಟು ಅಳತೇನು ಮಾಡಿಲ್ವಂತೆ. 1 kg ಹಿಟ್ಟಿಗೆ ಒಂದು ಸ್ವಲ್ಪ ನೀರು ತುಂಬ ಚೆನ್ನಾಗಿ ಕುದಿಸ್ಕೊಂಡು, ಆನಂತರ ಸ್ಟವ್ ಆಫ್ ಮಾಡಿ ಒಂದು ಸ್ವಲ್ಪ ನೀರು ತೆಗೆದಿಟ್ಕೊಂಡು ಮಿಕ್ಕಿರೋ ಸ್ವಲ್ಪ ನೀರಿಗೆ ಹಿಟ್ಟು ಹಾಕಿ ಒಂದು ಸಲ ಕೈ ಆಡಿಸಿದ್ರಂತೆ. ಆಮೇಲೆ ಒಂದು ಪಾತ್ರೆನ ಕೆಳಗೆ ಇಳಿಸಿಟ್ಕೊಂಡು ಎಷ್ಟು ಬೇಕು ನೀರು, ಬಿಸಿ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಂಡಿದ್ದಾರಂತೆ. ಆನಂತರ ನಾದಿ ಆ ಥರ ಒಂದು ಮಾಡಿ ಇಟ್ಕೊಂಡಿದ್ದಾರೆ ಹಿಟ್ಟನ್ನು. ಇವಾಗ ಮತ್ತೆ ನಾವು ನಾದ್ಕೊಂಡು ಚಕ್ಲಿ ಮಾಡಬೇಕು. ಈ ಥರ ಪದ್ಧತಿಯಲ್ಲಿ ಮಾಡ್ತಾರೆ. ಸೊ ಚೆನ್ನಾಗಾಗಿತ್ತು. ಮತ್ತು ಅದೊಂಥರ ರುಚಿ ಇರುತ್ತೆ. ಬರೀ ಅಕ್ಕಿ ಹಿಟ್ಟಲ್ಲ ಅದು, ಚಕ್ಲಿ ಹಿಟ್ಟು ಅಂದರೆ ಅವ್ರು ಸ್ವಲ್ಪ ಬೇರೆ ಏನಾದರೂ ಒಂದು ಮಸಾಲೆ ಎಲ್ಲ ಹಾಕಿರ್ತಾರಲ್ವ, ಹಾಗಾಗಿ ಸೊ ಚೆನ್ನಾಗಾಗಿತ್ತು. ನಾವು ಪ್ರತಿ ಸಲ ಚಕ್ಲಿ ಮಾಡುವಾಗಲೂ ಕೂಡ ಹದ ಸರಿ ಬಂದರೆ ಸಾಕು ಅಂತ ಅಂದ್ಕೊಳ್ತೀವಿ. ಸೊ ಅತ್ತೆ ಅವರಿಗೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಡುಗೆ, ಈ ಚಕ್ಲಿ ಎಲ್ಲ ಮಾಡೋದು. ಸೊ ತುಂಬಾ ಚೆನ್ನಾಗೇ ಆಗಿತ್ತು. ಹಾಗೆ ನನಗೆ ವಿವರ್ ಒಬ್ಬರು ಕಮೆಂಟಲ್ಲಿ ಕೇಳ್ತಾಯಿದ್ರು, ನಿಮಗೆ ಜಾಯಿಂಟ್ ಫ್ಯಾಮಿಲಿ ಇಷ್ಟನಾ, ಸ್ಮಾಲ್ ಫ್ಯಾಮಿಲಿ ಇಷ್ಟನಾ, ನೀವು ಗಂಡ ಹೆಂಡತಿ ಮಗು ಅಷ್ಟೇ ಇರೋದು ಇಷ್ಟನಾ, ಫ್ರ್ಯಾಂಕ್ ಆಗಿ ಹೇಳಿ ಅಂಥೇಳಿ. ಅದನ್ನು ನಾನು ಒಂದೇ ತಟ್ಟಂತ ಹೇಳಿ ಅಂತೇಳಿ ಒಂದೇ ಉತ್ತರ ಅಂತದ್ದು ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಒಂಥರ ಬ್ಯಾಲೆನ್ಸ್ ಆಗಿ ಇರಬೇಕಾಗತ್ತೆ. ಒಂದೇ ಇಷ್ಟ ಅಂತ ಹೇಳಿ ಅದೇ ಥರ ಬದುಕೋದಿಕ್ಕೂ ಆಗೋದಿಲ್ಲ. ದೇವ್ರು ನಮ್ಗೆ ಯಾವ ಥರ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೋ ಅದನ್ನು ನಾನು ತುಂಬ ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ. ಜೀವನ ಹೇಗೆ ಬಂದಿದೆಯೋ ಅದನ್ನು ಸ್ವೀಕಾರ ಮಾಡಬೇಕಂತೆ. ಅದಕ್ಕೆ ನಾವು ಯಾವತ್ತೂ ಗ್ರೇಟ್ಫುಲ್ ಆಗಿರಬೇಕು. ಸೊ ಒಂದೇ ಥರ ಇಷ್ಟ ಅಂತ ಏನೂ ಇಲ್ಲ. ಇಲ್ಲಿದ್ದಾಗ ಇಲ್ಲಿ ಜೀವನ ಇಷ್ಟ, ಊರಿಗೆ ಹೋದಾಗ ಅವರೆಲ್ಲರ ಜೊತೆ ಇರೋದಕ್ಕೂ ಕೂಡ ಇಷ್ಟ. ದುಡಿಯುವಾಗ ನಾವು ದುಡಿಲೇಬೇಕು, ನಮ್ಮ ಜೀವನವನ್ನು ನಾವು ಕಟ್ಕೊಳ್ಳೇಬೇಕಾಗತ್ತೆ. ಸೊ ದುಡಿಬೇಕು, ತಿನ್ನಬೇಕು ಅಂತ ಹೇಳ್ತಾರಲ್ಲ ಆ ಥರ. ಸೊ ನಮ್ಮ ಅವಶ್ಯಕತೆ ಬಿದ್ದಾಗ ನಾವು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ನಿಲ್ಲಬೇಕಾಗತ್ತೆ. ಅದು ಕೂಡ ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ. ಸೊ ಎಲ್ಲನೂ ಕೂಡ ಬ್ಯಾಲೆನ್ಸ್ ಆಗಿರಬೇಕಾಗತ್ತೆ. ಆ ಥರ ನನಗನ್ಸುತ್ತೆ. ಹಾಗಾಗಿ ನನಗೆ ಇದೇ ಇಷ್ಟ ಅದೇ ಇಷ್ಟ ಇಲ್ಲ ಆ ಥರದ್ದು ಹೇಳೋಕ್ಕಾಗಲ್ಲ. ಇರೋ ಜೀವನ ತುಂಬ ಚೆನ್ನಾಗಿದೆ. ಪ್ರತಿ ಕ್ಷಣ ಕೂಡ ನಾವು ಅದೇ ಅಂದ್ಕೋಬೇಕಂತ, ಜೀವನ ಎಷ್ಟೊಂದು ಚೆನ್ನಾಗಿದೆ, ದೇವ್ರು ನನಗೆ ಎಷ್ಟು ಒಳ್ಳೆ ಜೀವನ ಕೊಟ್ಟಿದ್ದಾರೆ ಅಂಥೇಳಿ.
ಸೊ ಹಾಗಾಗಿ ಇರೋ ಜೀವನನ ನಾನು ತುಂಬಾ ಪ್ರೀತಿಸ್ತೀನಿ, ಅಷ್ಟೇ ಹೇಳೋದಕ್ಕೆ ಸಾಧ್ಯ. ಮತ್ತು ಎರಡು ಈ ಜಾಯಿಂಟ್ ಫ್ಯಾಮಿಲಿ ಅಥವಾ ಸ್ಮಾಲ್ ಫ್ಯಾಮಿಲಿ ಎರಡರಲ್ಲೂ ಕೂಡ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಅಂದರೆ ನಾವೊಂದು ದೂರದಲ್ಲಿ ಕುಂತು ಜಾಯಿಂಟ್ ಫ್ಯಾಮಿಲಿನೇ ಚೆನ್ನಾಗಿರುತ್ತೆ ವಾವ್ ಅಂತ ಹೇಳೋಕ್ಕೂ ಆಗಲ್ಲ. ಯಾಕಂದರೆ ಅಲ್ಲಲ್ಲಿರುವಂಥ ಫ್ಯಾಮಿಲಿ ಮೆಂಬರ್ಸ್, ಅವರ ವ್ಯಕ್ತಿತ್ವ, ಅವರ ಅಂಡರ್ಸ್ಟ್ಯಾಂಡಿಂಗ್, ಅವ್ರು ಹೇಗೆ ಮತ್ತೊಬ್ಬರ ಹತ್ರ ಬಿಹೇವ್ ಮಾಡ್ತಾರೆ, ಅವರವರ ಸಿಚುವೇಶನ್ಗೆ ಅಲ್ಲಿರುವಂತಹ ವ್ಯಕ್ತಿಗಳಿಗೆ ಚೆನ್ನಾಗಿದೆಯಾ ಇಲ್ವಾ ಅಂತ ಅನಿಸುತ್ತೆ, ಅವರಿಗೆ ಫೀಲ್ ಆಗುತ್ತೆ ಅದು. ಸೊ ಹಾಗಾಗಿ ಅದನ್ನು ನಾವು ಒಂದು ಡೆಫಿನೇಷನಲ್ಲಿ ಹೇಳೋಕ್ಕಾಗಲ್ಲ ವಾವ್ ಸಕ್ಕದಾಗಿರುತ್ತೆ ಅಂತೇಳಿ. ಹಂಗಂತ ಸ್ಮಾಲ್ ಫ್ಯಾಮಿಲಿಯಲ್ಲೂ ಕೂಡ ಎಷ್ಟೊಂದು ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಒಂದು ಹುಷಾರಿಲ್ಲದೆ ಇದ್ದಾಗ ನಮ್ಮನ್ನು ನಾವೇ ನೋಡ್ಕೋಬೇಕು, ಸಪೋರ್ಟು ನಮಗೆ ನಾವೇ, ಮತ್ತು ಯಾರೂ ಇರೋದಿಲ್ಲ. ಸೊ ಆ ಥರದ್ದು ಕೂಡ ಇರುತ್ತೆ. ಹಾಗಂತ ಒಂದು ನಮ್ಮ ಫ್ಯಾಮಿಲಿಯಲ್ಲಿ ನಮಗೆ ತುಂಬ ಸ್ವಾತಂತ್ರ್ಯ ಇರುತ್ತೆ, ಜಾಯಿಂಟ್ ಫ್ಯಾಮಿಲಿಯಲ್ಲಿ ಅಷ್ಟು ಸ್ವಾತಂತ್ರ್ಯ ಇರೋದಿಲ್ಲ, ಅಭಿಪ್ರಾಯಗಳು ಬೇರೆ ಬೇರೆ ಇರುತ್ತೆ. ಸೊ ಅಲ್ಲಿ ಒಬ್ರಿಗೊಬ್ರು ಸಪೋರ್ಟ್, ಎಮೋಷ್ನಲಿ ಸಪೋರ್ಟು ಎಲ್ಲನೂ ಕೂಡ ಸಿಗುತ್ತೆ. ಸೊ ಎಲ್ಲ ಕಡೆ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಸೊ ಹಾಗಾಗಿ ನನಗೆ ಅದೇ ಇಷ್ಟ ಇದೇ ಇಷ್ಟ ಇಲ್ಲ, ಆ ಥರದ್ದೇನೂ ಇಲ್ಲ. ನನ್ನ ಜೀವನ ಇವಾಗ ಹೇಗಿದೆಯೋ ಚೆನ್ನಾಗಿದೆ, ಮುಂದೊಂದು ದಿನ ಹೇಗೆ ಬರುತ್ತೋ ಅದನ್ನು ನಾನು ಅಕ್ಸೆಪ್ಟ್ ಮಾಡಲೇಬೇಕು. ಸೊ ಹಾಗಾಗಿ ನಮ್ಮ ಒಂದು ಏನಂದರೆ ನಾವು ಫ್ಯಾಮಿಲಿ ಮೆಂಬರ್ಸು ಸಂದರ್ಭದಲ್ಲಿ ಅವ್ರವ್ರಿಗೆ ಒಂದು ಸಂದರ್ಭ ಅಂತ ಬರುತ್ತಲ್ಲ, ಆಗ ಅವ್ರ ಜೊತೆ ನಿಲ್ಲಬೇಕಾಗತ್ತೆ. ಸೊ ಆ ಥರ ಮಾಡ್ಕೊಂಡು ಹೋದರೆ ಮಾತ್ರ ಚೆನ್ನಾಗಿರುತ್ತೆ ಅಂತ ನನಗೆ ಒಂದು ಮಿಕ್ಸ್ಡ್ ಫೀಲಿಂಗ್. ಎಲ್ಲನೂ ಚೆನ್ನಾಗಿದೆ, ಎಲ್ಲ ಬ್ಯಾಲೆನ್ಸಿಂಗ್ ಆಗಿರಲಿ ಅಂತ ನಾನು ಅಂದ್ಕೊಳ್ತೀನಿ. ಸೊ ಆಯಿತು, ಇವಾಗ ಚಕ್ಲಿ ತುಂಬ ಚೆನ್ನಾಗಾಗಿದೆ. ಚಕ್ಲಿ ಒಂದು ಮುರಿದು ತೋರಿಸೋಣ. ತುಂಬ ಚೆನ್ನಾಗಾಗಿದೆ, ಗರಿಯಾಗಿದೆ. ಕರಂ ಚಕ್ಲಿ ಸೂಪರ್. ಆಯಿತು, 1 kg ಅಕ್ಕಿದು ಚಕ್ಲಿ ಇದು. ಇಬ್ಬರು ಇದ್ದಿದ್ದರಿಂದ ಚಕ್ಲಿ ಬೇಗ ಬೇಗ ಆಗೋಯ್ತು. ಹೇಗೆ ಮುಗೀತು ಅಂತಲೇ ಗೊತ್ತಾಗಿಲ್ಲ. ಇಬ್ಬರು ಮಾತಾಡಿಕೊಂಡು ಚಕ್ಲಿ ಮಾಡಿದ್ವಿ. ಅತ್ತೆ ಕರೆದು ಕೊಟ್ಟರು, ನಾನು ಸುತ್ತಕೊಟ್ಟೆ. ಸೊ ನನಗೆ ಯಾವಾಗಲೂ ಅನಿಸುತ್ತೆ ಚಕ್ಲಿ ಅಥವಾ ಹೋಳಿಗೆ ಹೀಗೆಲ್ಲ ಮಾಡುವಾಗ ಇಬ್ಬರೇ ಇರಬೇಕು ಅಂತ. ಒಬ್ಬರೇ ಮಾಡೋಕ್ಕೆ ಹೋದರೆ ಒಂಥರ ಆ ಕಡೆ ಎಣ್ಣೆ ಜಾಸ್ತಿ ಕಾಯೋದು ಅಥವಾ ಒಂದ್ಸಲ ಕಡಿಮೆ ಕಾಯೋದು ಎಲ್ಲ ಆಗುತ್ತೆ. ಸೊ ಹಾಗಾಗಿ ಇಬ್ಬರು ಇದ್ದಿದ್ದರಿಂದ ಬೇಗ ಬೇಗ ಆಗೋಯ್ತು. ಮತ್ತು ಇದು ಸ್ವಲ್ಪ ಹೋಗಿ ಬೆಚ್ಚಗೆ ಇತ್ತು. ಇದನ್ನು ಡಬ್ಬಿಗೆ ಹಾಕಿಡ್ಬೇಕಾ ಏನು ಅಂತ ಕೇಳ್ತಾ ಇದ್ದೆ. ಒಂದು ಸ್ವಲ್ಪ ಆರ್ದ ಮೇಲೆ ಹಾಕಿಡು ಅಂತ ಹೇಳಿದರು ಅತ್ತೆ. ಸೊ ಒಂದು ಸಲ ಮುಟ್ಟಿ ನೋಡಿ ಹಾಕ್ಲಾ ಅಂತ ಕೇಳಿದೆ. ಯಾಕಂದರೆ ಸ್ವಲ್ಪ ಬಿಸಿ ಇದ್ದರೆ ಅದೊಂಥರ ಆಮೇಲೆ ಮೆತ್ತಗಾಗುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಡಬ್ಬದಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಇದು ಬೆಲ್ಲದ ಡಬ್ಬಿ, ನಾವು ಊರಿಂದ ಬೆಲ್ಲ ತೊಗೊಂಬರ್ತೀವಲ್ಲ, ಅದು ಖಾಲಿ ಆಗಿತ್ತು. ಅದನ್ನು ತೊಳೆದಿಟ್ಟಿದ್ದೆ, ಅದರಲ್ಲೇ ಹಾಕಿಡ್ತಾ ಇದ್ದೀನಿ. ಸೊ ನನಗೆ ಬೇರೆ ದೊಡ್ಡ ಡಬ್ಬಿ ಆಪ್ಷನ್ ಇರಲಿಲ್ಲ. ಇರಲ್ಲಿ ಹಾಕಿಟ್ರೆ ಗಾಳಿ ಆಡೋದಿಲ್ಲ ಅಂತೇಳಿ ಹಾಕಿಡ್ತಾ ಇದ್ದೀನಿ. ನಮಗೆ ಸುಮಾರು ದಿನ ಬರುತ್ತೆ. ಇದು ಒಳ್ಳೆ ಎಣ್ಣೆಯಲ್ಲಿ ಮನೆಯಲ್ಲೇ ಮಾಡಿರೋ ಚಕ್ಲಿ. ಅಂದರೆ ಎಣ್ಣೆಲಿ ಕರೆದಿದ್ದು ಹೆಲ್ದಿ ಅಂತ ಹೇಳೋಕ್ಕಾಗಲ್ಲ, ಬಟ್ ನಾವು ಮನೆಯಲ್ಲೇ ಮಾಡಿಟ್ಕೊಂಡಿರೋದ್ರಿಂದ ಇದ್ದಿದ್ರಲ್ಲೇ ಹೆಲ್ದಿಯಾಗಿ ಅಂತ ಅಂದ್ಕೋಬೋದು. ಒಂದೊಂದು ತಿಂದರೆ ಏನಾಗಲ್ಲ. ಮತ್ತು ಇವಾಗಂತೂ ವರ್ಕೌಟ್ ಶುರು ಮಾಡಿದ್ದೀನಿ ನಾನು. ಇವಾಗ ದೀಪಾವಳಿ ಅದು ಇದು ಅಂತೇಳಿ ತುಂಬಾ ಸ್ವೀಟು ಎಲ್ಲ ತಿಂದಿದ್ದು ಜಾಸ್ತಿ ಆಯಿತು. ಮತ್ತು ಬರ್ತಡೇ ಕೇಕು, ಚಾಕ್ಲೇಟು ಎಲ್ಲನೂ ತಿಂದಿದ್ದು. ವರ್ಕೌಟ್ ಮಾಡಲೇಬೇಕು ಅಂತ ಅನಿಸಿ ಮತ್ತೆ ಶುರು ಮಾಡಿದ್ದೀನಿ. ಸೊ ದಿನ ಮಾಡಲೇಬೇಕು, ಬಿಟ್ಟರೆ ವೇಟ್ ಗೇನ್ ಆಗುತ್ತೆ. ಬಟ್ ದೇಹದಿಂದ ನನ್ನ ವೇಟ್ ಜಾಸ್ತಿ ಆಗಿಲ್ಲ, ಅದೇ ಥರನೇ ಮೇಂಟೈನ್ ಆಗ್ತಾಯಿದೆ. ಮೇಯ್ನಾಗಿ ನಾವು ಮನಸ್ಸಲ್ಲೂ ಕೂಡ ಅಂದ್ಕೋಬೇಕಂತೆ ನನ್ನ ಒಂದು ವೇಟ್ ಕರೆಕ್ಟಾಗಿದೆ. ಅಂದರೆ ಮಾನಸಿಕವಾಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೂ ಹೇಳ್ತಾ ಇರಬೇಕು ನನ್ನ ವೇಟ್ ಕರೆಕ್ಟಾಗಿದೆ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ನಾವು ಅಂದರೆ ಅಂದ್ಕೊಳ್ತಾ ಇದ್ದರೆ ಅದೇ ಥರ ನಮ್ಮ ಬಾಡಿ ಶೇಪ್ ಕೂಡ ಅದೇ ಥರ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದು ಕೂಡ ನಿಜಾನೇ. ನಾವು ಯಾವಾಗಲೂ ವೇಟ್ ಜಾಸ್ತಿ ಆಗಿಬಿಡುತ್ತೆ ಅಂದ್ಕೊಂಡ್ರೆ ಮತ್ತು ಜಾಸ್ತಿನೇ ಆಗುತ್ತೆ ಅದು.
ಸೊ ಮನಸ್ಸಿಗೆ ಅಷ್ಟೊಂದು ಅಗಾಧ ಶಕ್ತಿ ಇದೆ ಅಂತ ಹೇಳ್ತಾರೆ. ನಾನು ಆ ಥರದ ವೀಡಿಯೋಗಳನ್ನು ಕೂಡ ನೋಡಿದ್ದೆ. ನಾನು ಕೂಡ ಅದು ಯಾವಾಗಲೂ ಅಂದ್ಕೊಳ್ತಾ ಇರ್ತೀನಿ. ನಾನು ಎಕ್ಸಸೈಸ್ ಮಾಡುವಾಗಲೂ ಕೂಡ ಅಂದ್ಕೊಂಡೇ ಮಾಡ್ತೀನಿ, ಈ ಎಕ್ಸಸೈಸ್ ನನಗೆ ಚೆನ್ನಾಗಿ ನನ್ನ ಫ್ಯಾಟ್ ಕರಗಿಸಿ ನನಗೆ ಅಂದರೆ ನಾನು ಏನು ಅಂದ್ಕೊಂಡಿದ್ದೀನೋ ಅಷ್ಟೇ ವೆಯ್ಟು ರೆಡ್ಯೂಸ್ ಮಾಡ್ತಾ ಇದೆ, ನಾನು ಹಾಗೇ ಇದ್ದೀನಿ, ಹೀಗೆ ಅಂದ್ಕೊಂಡು ನಾನು ಎಕ್ಸಸೈಸ್ ಮಾಡ್ತೀನಿ. ಆ ಥರ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಚಕ್ಲಿ ಮಾಡಿದ್ದಾಯಿತು. ಒಂದು ಪುಟಾಣಿ ವಿಡಿಯೋ ಇವತ್ತು ಶೇರ್ ಮಾಡಬೇಕು ಅಂತೇಳಿ ನಾನು ವ್ಲಾಗ್ ಹಾಕ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ನಮಸ್ಕಾರ, ಬಾಯ್ ಬಾಯ್.